ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮೇ 14ರವರೆಗೂ ನ್ಯಾಯಾಂಗ ಬಂಧನ. ಜೈಲು ಮೆನುವಿನಂತೆ ಆರೋಪಿಗೆ ಊಟ ನೀಡಿದ ಕಾರಾಗೃಹ ಸಿಬ್ಬಂದಿ. ಇಂದು ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ. ಮಾಜಿ ಸಚಿವನಿಗೆ ಸಿಗುತ್ತಾ ಬಿಗ್ ರಿಲೀಫ್. ಬಗೆದಷ್ಟು ಬಯಲಾಗ್ತಿದೆ ಪೆನ್ ಡ್ರೈವ್ ರಹಸ್ಯ. 9 ಮಂದಿ ಸಂತ್ರಸ್ತೆಯರಿಂದ ಆರೋಪಗಳ ಸುರಿಮಳೆ. ಗಡುವು ಮುಗಿದ್ರೂ ವಿಚಾರಣೆಗೆ ಹಾಜರಾಗದ ಪ್ರಜ್ವಲ್ ರೇವಣ್ಣ. ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಬೆಳಗ್ಗೆ 10:30ಕ್ಕೆ ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ರಿಸಲ್ಟ್ ಲಭ್ಯ. ವಿದ್ಯಾರ್ಥಿಗಳು ಪೋಷಕರ ಕುತೂಹಲಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ. ಇಂದಿನಿಂದ ಮಳೆ ಮತ್ತಷ್ಟು ತೀವ್ರ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟ ಸಾಧ್ಯತೆ. ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ.